ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿ, ಅದರಲ್ಲೂ ಕೂಡ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಅದರಲ್ಲೂ 25ನೇ ಕಂತು ಬಗ್ಗೆ ಆಗಿರ್ಬೋದು, ಬಾಕಿ ಇರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮ್ಗೇನು ರೇಷನ್ ಕಾರ್ಡ್ ರದ್ದಾದ್ರೆ BPL ಟು APL ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಸಹಜವಾಗಿ ನಿಮ್ಮೆಲ್ಲರಿಗೂ ಸಹ ಪ್ರಶ್ನೆ ಇರುತ್ತೆ, ಗೃಹಲಕ್ಷ್ಮಿ 25ನೇ ಕಂತು ಯಾವಾಗ ಬರುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ 2 ಕಂತಿನ ಹಣ ಏನು ಬಾಕಿ ಉಳಿಸ್ಕೊಂಡಿದೆ ಈಗ ಆಲ್ರೆಡಿ ಸರ್ಕಾರ, ಅದನ್ನ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ನೀವು ಕಾತುರದಿಂದ ಕಾಯ್ತಾ ಇದ್ದೀರಾ. ಯಾಕೆಂದ್ರೆ ಹಿಂಗೆ ಡಿಲೇ ಮಾಡ್ತಾ ಹೋದ್ರೆ ಬಾಕಿ ಕಂತುಗಳು ಕೂಡ ಜಾಸ್ತಿ ಆಗುತ್ತೆ. ಎಲ್ಲಾ ಬಾಕಿ ಕಂತುಗಳನ್ನ ರಿಲೀಸ್ ಮಾಡೋದು ಸರ್ಕಾರಕ್ಕೆ ಕಷ್ಟ ಆಗುತ್ತೆ, ಓಕೆನಾ. ನಾವೊಬ್ಬರೇ ಅಲ್ಲ, ನಾನು ಯೂಟ್ಯೂಬರ್ ಆಗಿ ಎಷ್ಟು ಕಂತುಗಳು ಬಾಕಿ ಇದೆ, ಸರ್ಕಾರ ಎಷ್ಟು ಕಂತುಗಳು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮೊದಲಿನಿಂದನೂ ಕೂಡ ಹೇಳ್ಕೊಂತ ಬರ್ತಾ ಇದ್ದೀನಿ. ಅದು ಈಗ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಯಿತು, ಆಮೇಲೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿ ಈಗ ಆಲ್ರೆಡಿ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ ಅನ್ನೋದು ವಿರೋಧ ಪಕ್ಷದವರು ಸಹ ಹೇಳಿ ಈಗ ಸರ್ಕಾರ ಕೂಡ ಒಪ್ಕೊಂಡಿದೆ, ಹೌದು ನಮ್ಮಿಂದ ಒಂದು ತಪ್ಪಾಗಿದೆ, ಬಾಕಿ ಕಂತುಗಳನ್ನು ನಾವೇನು ಇಷ್ಟೇ ಕಂತು ಬಿಡುಗಡೆ ಮಾಡಿದೀವಿ ಅವೆರಡು ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಒಪ್ಕೊಂಡಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನೋ ಒಪ್ಕೊಂಡಿದೆ, ಆದ್ರೆ ಈಗ ಒಂದು ತಿಂಗಳಾದರೂ ಸಹ ಒಂದು ಕಂತು ಸಹ ಬಿಡುಗಡೆ ಆಗಿಲ್ಲ. 25ನೇ ಕಂತಿನ ಪ್ರೋಸೆಸ್ ಆದ್ರೂ ಮಾಡಬೇಕಲ್ವಾ, ಅದ್ರ ಬಗ್ಗೆ ಏನಾದ್ರೂ ಒಂದು ಅಪ್ಡೇಟ್ ಆದ್ರೂ ಕೊಡಬೇಕು. ಇಲ್ಲ ಬಾಕಿ ಕಂತುಗಳನ್ನು ನಾವು ಇನ್ನೊಂದು 2 ತಿಂಗಳು ಸಮಯಾವಕಾಶ ಕೊಡಿ, ನಾವು ಆಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಬೇಕು. ಇಲ್ಲ 25ನೇ ಕಂತಾದ್ರೂ ನಾವು ಸದ್ಯಕ್ಕೆ ಒಂದು ಕಂತು ಬಿಡುಗಡೆ ಮಾಡ್ತೀವಿ, 25ನೇ ಕಂತು, ಬಾಕಿ ಕಂತು ರಿಲೀಸ್ ಆಮೇಲೆ ಮಾಡ್ತೀವಿ ಅಂತನಾದ್ರೂ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಬಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾನು ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಬಿಟ್ಟು ಉಳಿದಿರುವಂತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಈಗ ವಿರೋಧ ಪಕ್ಷದವ್ರು ಹೇಳ್ತಾ ಇರೋದು ಸರ್ಕಾರದ ಬರೀ ಹಣ ಇಲ್ಲ, ಅದಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ, ಗ್ಯಾರಂಟಿಗಳನ್ನ ಸರಿಯಾಗಿ ಜನರಿಗೆ ತಲುಪಿಸ್ತಾ ಇಲ್ಲ, ಅದರಲ್ಲೂ ಸಹ ಗೃಹಲಕ್ಷ್ಮಿ ಹಣ 5,000 ಕೋಟಿ ಹಣ ಇವ್ರು ಜಮಾ ಮಾಡೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಗಮನಿಸಬೇಕಾದ ಮುಖ್ಯವಾದ ವಿಚಾರ ಅಂದ್ರೆ ಈಗ 48,000 ರೂಪಾಯಿ ಪ್ರತಿ ಮಹಿಳೆ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ 2 ಫೆಬ್ರವರಿ ಮಾರ್ಚ್ ಹಣನೂ ಕೊಡ್ತಾರೆ ಮತ್ತೆ 25ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡೋದಕ್ಕಾಗ್ಲಿ ಮತ್ತೆ ಬಾಕಿ ಕಂತುಗಳನ್ನ ರಿಲೀಸ್ ಮಾಡೋದಕ್ಕಾಗ್ಲಿ ಸರ್ಕಾರ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಒದ್ದಾಡ್ತಾ ಇರೋದಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. 5,000 ಕೋಟಿ ಹಣವನ್ನ ಏನ್ ಬಾಕಿ ಉಳಿಸ್ಕೊಂಡಿದೆ ಅದನ್ನ ರಿಲೀಸ್ ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದಕ್ಕೆ ಆದ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿರುತ್ತೆ, ಅಭಿವೃದ್ಧಿ ಕಾರ್ಯಗಳನ್ನ ಒಂದ್ ಕಡೆ ಮಾಡ್ತಾ ಇರಬೇಕಾಗುತ್ತೆ. ಇಟ್ಲ ಗ್ಯಾರಂಟಿ ಯೋಜನೆಗಳು ಒಂದು ಗ್ಯಾರಂಟಿ ಅಲ್ಲ, ಈಗ ಶಕ್ತಿ ಯೋಜನೆಯನ್ನ ಯಾವ್ದಾದ್ರೂ ಒಂದು ಗ್ಯಾರಂಟಿಯಲ್ಲಿ ಸ್ವಲ್ಪ ಪರಿಷ್ಕರಣೆ ಮಾಡಿಬಿಟ್ಟು ವಯಸ್ಸಾದವರಿಗೆ ವಿದ್ಯಾರ್ಥಿಗಳಿಗೆ ಶಕ್ತಿ ಯೋಜನೆ ಕೊಟ್ಬಿಟ್ಟು ಮತ್ತೆ ಅದರಲ್ಲಿ ಉಳಿತಕ್ಕಂಥ ಹಣದಲ್ಲಿ ಗೃಹಲಕ್ಷ್ಮಿ ಹಣ ಕೊಡುವಂತ ಕೆಲಸ ಮಾಡಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಎಲ್ಲ 5 ಗ್ಯಾರಂಟಿಗಳನ್ನ ನಿರಂತರವಾಗಿ ಇಲ್ಲಿವರೆಗೂ ಕೊಟ್ಕೊಂಡ್ ಬಂದಿದ್ದಾರೆ. ಬಟ್ ಆದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು, ಎಲ್ಲಾ ಯೋಜನೆಗಳಿಗೂ ಹಣ ವಿನಿಯೋಗ ಮಾಡೋದ್ರಲ್ಲಿ ಸ್ವಲ್ಪ ಸರ್ಕಾರ ಎಡುತ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಈ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡಿ 25ನೇ ಕಂತು ಕೊಟ್ಟು ಮತ್ತೆ 5,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಕೊಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಲೇಟ್ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈಗ ಒಂದು ಕಡೆಯಿಂದ ಗೃಹಲಕ್ಷ್ಮಿ ಹಣ ಈಗ ನಿಮ್ಮ ಪ್ರಾಬ್ಲಮ್ ಇಂದ ಹಣ ಬರ್ತಾ ಇಲ್ಲ, ಒಂದ್ ಕಡೆಯಿಂದ ಸರ್ಕಾರದ ಕಡೆಯಿಂದಾನೇ ಪ್ರಾಬ್ಲಮ್ ಆಗಿ ಹಣ ಬರ್ತಾ ಇಲ್ಲ, ಓಕೆನಾ. ಫಾರ್ ಎಕ್ಸಾಂಪಲ್ 24ನೇ ಕಂತು ನಮಗೆ ಇನ್ನೂ ಬಂದಿಲ್ಲ, ಬಟ್ ಎಲ್ರಿಗೂ ಸಹ ಬಂದಿದೆ, ನಮಗ್ ಮಾತ್ರ ಬಂದಿಲ್ಲ. ಯಾಕೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ನಮ್ಗಿನ್ನೂ 24ನೇ ಕಂತೆ ಬಂದಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿ. ನೀವೇನು ಮಾಡೋಂತ ಅವಶ್ಯಕತೆ ಇಲ್ಲ. ನೀವು 24ನೇ ಕಂತು ಈಗ ಆಲ್ರೆಡಿ ಸುಮಾರು 75ರಿಂದ 80% ಜನರಿಗೆ ಬಂದಿದೆ, ಇನ್ನೂ ಕೂಡ 20% ಜನರಿಗೆ ಬರೋದು ಬಾಕಿ ಇದೆ. ನಿರಂತರವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ನೀವು ಬೇಕಾದ್ರೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಪುಷ್ಟು DBT ಇರುತ್ತೆ, ಓಕೆನಾ. ಇನ್ನ ಎರಡನೇದಾಗಿ ಪಟಪಟ ಅಂತ ಹೇಳ್ಕೊಂತ ಹೋಗ್ಬಿಡ್ತೀನಿ. ನಿಮ್ಗೆ ಏನ್ ಡೌಟ್ಗಳಿದೆ ಅದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. ದಯವಿಟ್ಟು ನಿಮ್ಗೂ ಒಂದಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಪೂರ್ತಿ ವಿಡಿಯೋನ ವೀಕ್ಷಣೆನ ಮಾಡಿ, ಓಕೆನಾ. ರೇಷನ್ ಕಾರ್ಡ್ ನಮ್ದು BPL ಇತ್ತು, APLಗೆ ಈಗ ಟ್ರಾನ್ಸ್ಫರ್ ಆಗಿದೆ, ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ನಿರಂತರವಾಗಿ ಕೇಳ್ತಾ ಇದ್ದೀರಾ.
BPL ಇಂದ APL ಆಗಿದೆ ಅಂದ್ರೆ ನೀವು ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ, ಕಳೆದ ವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ನೀವು ಪ್ರಮುಖವಾಗಿ ಕಂಡುಹಿಡಿಬೇಕಾಗಿದ್ದೇನಪ್ಪಾ ಅಂದ್ರೆ, ನಿಮಗೆ ಈ BPL ಇಂದ APL ಕನ್ವರ್ಟ್ ಆಗಿದೆ, ಕಾರಣ ಯಾವುದು ಅಂತ ತಿಳ್ಕೋಬೇಕು. ನಿಮಗೆ 1,20,000 ರೂಪಾಯಿಗಿಂತ ಆದಾಯ ಜಾಸ್ತಿ ಇದ್ದು ಅಂತ ಏನಾದರೂ ಆಗಿದ್ರೆ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ, ಹಣ ಬರುತ್ತೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಹಣ ಅಂತದ್ದು BPL, APL, ಅಂತ್ಯೋದಯ 3 ಕಾರ್ಡ್ ಅನ್ನ ಹೊಂದಿರುವವರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಏನಾದ್ರೂ ನೀವು ನಿಮ್ಮ ಕಾರಣ BPL ಇಂದ APL ಮಾಡಿರುವಂತ ಕಾರಣ ಪ್ರಮುಖವಾಗಿ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಅಂತ ಬಂದಿದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನಿಮ್ಗೆ ಹಂಗೆ ಸುಮ್ಮನೆ APL ಕಾರ್ಡ್ ಇಟ್ಕೊಂಡು ಇರಬೇಕಾಗುತ್ತೆ, ಹಣ ಬರೋದಿಲ್ಲ. ಓಕೆನಾ? ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ, ಯಾವ ರೀತಿಯಾಗಿ ಜಮಾ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮ್ಮ ಜಿಲ್ಲೆಗೆ ಲೇಟ್ ಆಗಿ ಹಾಕಬೇಕು, ನಿಮ್ಮ ಜಿಲ್ಲೆಗೆ ಬೇಗ ಹಾಕಬೇಕು ಅಂತ ಮಾಡೋದಲ್ಲ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ, 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ 3-4 ಹಂತಗಳಲ್ಲಿ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ನಿಮ್ಮ ಜಿಲ್ಲೆಗೆ ಒಮ್ಮೊಮ್ಮೆ ಬೇಗ ಬರ್ಬೋದು, ನಿಮ್ಮ ಬೇರೆ ಜಿಲ್ಲೆಗೆ ಒಂದೊಂದು ಟೈಮ್ ಲೇಟ್ ಆಗಿ ಬರ್ಬೋದು. ಅಂದ್ರೆ 23ನೇ ಕಂತು ನಿಮಗೆ ಬೇಗ ಬಂದಿತ್ತು ಅಂದ್ರೆ 24ನೇ ಕಂತು ಕೂಡ ಬೇಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಲೇಟ್ ಆಗಿ ಬಂದ್ರು ಬರ್ಬೋದು, ಆ ರೀತಿ ಕೂಡ ಚಾನ್ಸಸ್ ಆಗಿರುತ್ತೆ. ಉದ್ದೇಶಪೂರ್ವಕವಾಗಿ ದೊಡ್ಡ ಜಿಲ್ಲೆಗೆ ಬಿಡುಗಡೆ ಮಾಡಿ ಸಣ್ಣ ಜಿಲ್ಲೆಗೆ ಬಿಡುಗಡೆ ಮಾಡಬಾರದು ಅನ್ನೋ ಉದ್ದೇಶ ಇಲ್ಲ. ಓಕೆನಾ? ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದೀನಿ. ಓಕೆನಾ? ಆಮೇಲೆ ಇನ್ನ ಪ್ರಮುಖವಾಗಿ ಈಗ ಆಲ್ರೆಡಿ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ಆ ಕಡೆ ಮನೆಯವ್ರಿಗೆ ಬಂದಿದೆ, ಈ ಕಡೆ ಮನೆಯವ್ರಿಗೆ ಬಂದಿದೆ, ಎಲ್ರಿಗೂ ಹಣ ಜಮಾ ಸರಿಯಾಗಿ ಆಗ್ತಾ ಇದೆ. ನಮಗೆ ಯಾಕೆ ಆಗಿಲ್ಲ ಅಂದ್ರೆ, ನಮ್ಮ ಜಿಲ್ಲೆಗೆ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 24ನೇ ಕಂತ್ ಬಗ್ಗೆ ನಾನು ಹೇಳೋಣ, ಅಥವಾ 25ನೇ ಕಂತ್ ಬಿಡುಗಡೆ ಆದ್ಮೇಲೂ ಸಹ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಜಿಲ್ಲೆಗೆ ಬಂದಿದೆ, ನಮ್ಮ ಅಕ್ಕಪಕ್ಕ ಮನೆಯವರಿಗೆಲ್ಲ ಬಂದಿದೆ, ನಮ್ಮ ಜಿಲ್ಲೆ ಬಿಡುಗಡೆ ಆದ್ಮೇಲೆ ನಮಗೂ ಬರ್ಬೇಕಲ್ವಾ, ನಮಗೆ ಯಾಕೆ ಬಂದಿಲ್ಲ? ಈ ರೀತಿ ಕೂಡ ಆಗ್ತಾ ಇದೆ. ಇದು ಮೊದಲು ಈ ರೀತಿ ಆಗ್ತಾ ಇರಲಿಲ್ಲ. ಒಂದು ಜಿಲ್ಲೆಗೆ ಹಣ ಜಮಾ ಆಗಿದ್ರೆ, ಅಂದ್ರೆ ಈಗ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ DBT ಮುಖಾಂತರ ಹಣ ಜಮಾ ಆಗ್ತಾ ಇತ್ತು ಅಲ್ವಾ, ಆ ಸಮಯದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಕರೆಕ್ಟ್ ಆಗಿ ಒಂದು ಜಿಲ್ಲೆ ಬಿಡುಗಡೆ ಆದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬರ್ತಾ ಇತ್ತು. ಬಟ್ ಇವಾಗ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಒಂದು ಜಿಲ್ಲೆಯಲ್ಲಿ 7-8 ತಾಲೂಕುಗಳಿರುತ್ತೆ. ಒಂದು 4-5 ತಾಲೂಕಿಗೆ ಬಂದ್ರು, ಮೊದಲ ಹಂತದಲ್ಲಿ ಒಂದು 4-5 ತಾಲೂಕಿಗೆ ಬಂದ್ರೆ 2ನೇ ಹಂತದಲ್ಲಿ ಇನ್ನು ಉಳಿದಿರ್ತಕ್ಕಂಥ ತಾಲೂಕುಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಬಂದಿರಲ್ಲ, ಅಕ್ಕಪಕ್ಕ ಮನೆಯವರಿಗೆ ಬಂದಿದ್ರು ಸಹ ನಿಮಗೆ ಬಂದಿಲ್ಲ ಅಂದ್ರೆ 2ನೇ ಹಂತದ ಬಿಡುಗಡೆ ಸಂದರ್ಭದಲ್ಲಿ ನಿಮಗೂ ಜಮಾ ಆಗುತ್ತೆ ಅನ್ನೋದು ನಿಮಗೆ ಸಿಕ್ಕಿರುವಂತ ಉತ್ತರ ಅಂತ ಹೇಳ್ಬೋದು. ಹಾಗಾಗಿ 25ನೇ ಕಂತು ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ ತಕ್ಷಣನೇ ಎಲ್ರಿಗೂ ಬರಲ್ಲ, ಅದು ಬಿಡುಗಡೆ ಆಗಿ ನಿಮಗೆ ಅಲ್ಲಿಂದ 15-20 ದಿವಸ ಟೈಮ್ ಬೇಕಾಗುತ್ತೆ. ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಜನವರಿ ತಿಂಗಳ ಅನ್ನೋ ಬಗ್ಗೆ ಹಣ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ನಿರಂತರವಾಗಿ ನಿಮ್ಮ ಪರ ಧ್ವನಿ ಎತ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಸರ್ಕಾರಕ್ಕೆ ರೀಚ್ ಮಾಡುವ ರೀತಿ ನಮ್ಮ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಧ್ವನಿ ಎತ್ತಬೇಕು ಅಂತ ಅನ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಗ್ಗೆನೂ ಸಹ ನಾವು ಪ್ರತಿ ವಿಡಿಯೋದಲ್ಲೂ ಧ್ವನಿ ಎತ್ತುತ್ತಾ ಇದ್ವಿ. ಅದೇ ರೀತಿಯಾಗಿ ಕೊನೆಗೂ ಕೂಡ ಸದನದಲ್ಲಿ ಚರ್ಚೆ ಆಯಿತು. ಬಟ್ ಆದ್ರೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಬಾಕಿ ಕಂತು. ಬಟ್ ಬಿಡುಗಡೆ ಆಗುತ್ತೆ ಅನ್ನೋ ಖಾತ್ರಿ ಖಂಡಿತವಾಗ್ಲೂ ಇದೆ. ಸರ್ಕಾರಕ್ಕೆ ಸ್ವಲ್ಪ ಹಣ ಕಲೆಕ್ಷನ್ ಮಾಡಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿದ್ದಂತೂ ನಿಜ. ಬಟ್ ಆದ್ರೆ ಹಣ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ. ಹಣ ನಿಮ್ಗೇನಾದ್ರೂ ಬಿಡುಗಡೆ ಆದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ DM ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.